ಇದರ ಜೊತೆಯಲ್ಲಿ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳ ಮೀಸಲಾತಿಯ ಕುರಿತಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯೂ ಕೂಡ ನಡೆಯಿತು. ಆ ಸಮೀಕ್ಷೆಯ ಯಾವ ಅಂಶಗಳನ್ನು ಕೂಡ ತೆಗೆದುಕೊಳ್ಳದೆ ಸರ್ಕಾರ ಯಾವ ರೀತಿಯಾದಂಥ ನಿಲುವನ್ನು ಪ್ರಕಟ ಮಾಡಿತ್ತು ಅನ್ನುವಂಥದ್ದು ಕೂಡ ಕರ್ನಾಟಕದಲ್ಲಿ ಕೂಡ ಚರ್ಚೆಯ ವಿಷಯ. ಈ ಎಲ್ಲ ಸಮೀಕ್ಷೆಗಳು ಅಥವಾ ವರದಿಗಳು ಕರ್ನಾಟಕದಲ್ಲಿ ಯಾವ ರೀತಿ ನಡೀತು ಅನ್ನುವಂಥ ಸಂಗತಿಯನ್ನು ಇಟ್ಕೊಂಡು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮೆಲ್ಲ ಪ್ರಮುಖರು ಜನರ ಮನಸ್ಸಿನಲ್ಲಿರುವಂಥ ಗೊಂದಲಗಳು ಮತ್ತು ಜನರ ಮನಸ್ಸಿನಲ್ಲಿರುವಂಥ ಅನುಮಾನಗಳು ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಮುಂದೆ ನಡೆಯುವಂಥ ಸಮೀಕ್ಷೆ ಅದು ಸರಿಯಾಗಬೇಕು. ತರಾತುರಿಯಲ್ಲಿ ಯಾವುದೇ ಸಮೀಕ್ಷೆಗಳನ್ನು ಮಾಡಿ ಇನ್ನೊಂದು ಅನಾಹುತಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನುವಂಥ ಹಿನ್ನೆಲೆಯಿಂದ ನಾವೆಲ್ಲ ಪ್ರಮುಖರು ಇವತ್ತು ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಜನರ ಮನಸ್ಸಿನಲ್ಲಿರುವಂಥ ಅನುಮಾನಗಳನ್ನು ಅವರ ಮುಂದೆ ತೆಗೆದಿಟ್ಟಿದ್ದೀವಿ. ನಾನು ಆಯೋಗದ ಅಧ್ಯಕ್ಷರಿಗೂ ನಾವೆಲ್ಲ ನಿಯೋಗದರು ಆಗ್ರಹ ಮಾಡಿರುವಂಥದ್ದು 15 ದಿನದಲ್ಲಿ ಈ ಸಮೀಕ್ಷೆಯನ್ನು ಮುಗಿಸ್ತೀವಿ ಮತ್ತು ಅದು ದಸರಾ ಸಂದರ್ಭದಲ್ಲಿ ಮುಗಿಸ್ತೀವಿ ಅನ್ನುವಂಥದ್ದು ಸರಿಯಲ್ಲ. ಯಾವುದೋ ಒತ್ತಡಕ್ಕೊಳಗಾಗಿ 15 ದಿನದಲ್ಲಿ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೊರಟಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಸುಮಾರು 1.25 ಕೋಟಿ 2 ಕೋಟಿ ಮನೆಗಳನ್ನು ಸಮೀಕ್ಷೆಯನ್ನು ಮಾಡುವಂಥದ್ದು ಅಷ್ಟು ಸುಲಭದ ಸಾಧ್ಯ ಅಲ್ಲ. ಇದನ್ನು 15 ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮಳೆಗಾಲ ಮತ್ತು ದಸರಾದ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮೀಕ್ಷೆಗಳನ್ನು ಒಳಪಡಿಸ್ತಾ ಇರುವಂಥದ್ದು ಸಾಂದರ್ಭಿಕ ಅಲ್ಲ. ಇದನ್ನು ಸ್ವಲ್ಪ ಮರುಚಿಂತನೆ ಮಾಡಿ ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡಿ ಎನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಎರಡನೇದು, ಅವರು 1400 ಜಾತಿಗಳ ಪಟ್ಟಿಯನ್ನು ಮೊನ್ನೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ಅದರ ಅಬ್ಜೆಕ್ಷನ್ಗಳನ್ನು ಕೇಳಿದ್ದಾರೆ. ನಾವು ಭಾಳ ಪ್ರಬಲವಾಗಿ ಇವತ್ತು ಹೇಳಿರುವಂಥದ್ದು, ಸರ್ಕಾರದ ಯಾವುದೇ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ, ಯಾವ ಆಯೋಗದ ಜಾತಿ ಪಟ್ಟಿಯಲ್ಲಿ ಇಲ್ಲದಂತಹ ಹೊಸ ಜಾತಿಗಳನ್ನು ಇವತ್ತು ಇದರಲ್ಲಿ ಪ್ರಕಟ ಸೃಷ್ಟಿ ಮಾಡಿರುವಂಥದ್ದು. ಉದಾಹರಣೆಗೆ ಕುರುಬ ಕ್ರಿಶ್ಚಿಯನ್ನು, ಮಡಿವಾಳ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಈ ರೀತಿ 107 ಕಡೆಗಳಲ್ಲಿ ಹೊಸ ರೀತಿಯಾದಂಥ ಜಾತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಮತ್ತು ಅದಕ್ಕೆಲ್ಲದಕ್ಕೂ ಕೂಡ ಕೋಡ್ ನಂಬರನ್ನು ಕೊಟ್ಟಿದ್ದಾರೆ. ಇದನ್ನು ಸುತಾರಾಮನ ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಇದೊಂದು ಜನಾಂದೋಲನ ಆಗುವಂಥ ಸಾಧ್ಯತೆಗಳಿದೆ. ಇದಕ್ಕೆ ನಮಗೆ ಕ್ರಿಶ್ಚಿಯನ್ ಅಂತಂದಾಗ 2-3 ಉಪಜಾತಿಗಳನ್ನು ನಾವು ಕೇಳಿದ್ವಿ, ಮುಸ್ಲಿಮ್ಸ್ ಅಂತಂದಾಗ ಕೆಲವು ಉಪಜಾತಿಗಳನ್ನು ಮಾತ್ರ ಕೇಳಿದ್ವಿ. ಆದರೆ ಎಲ್ಲ ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಂತ ಹಾಕಿ ಮತ್ತೊಂದು ರೀತಿಯಾದಂಥ ಮತಾಂತರಕ್ಕೆ ಪ್ರೇರಣೆ ಕೊಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡಿದೆ. ಮತ್ತು ಅವರನ್ನು ಮುಂದಿನ ದಿನಗಳಲ್ಲಿ ಇದನ್ನು ಮಾನದಂಡವಾಗಿ ಇಟ್ಟುಕೊಂಡು ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಒಂದು ಹುನ್ನಾರ ಇವತ್ತು ಸರ್ಕಾರ ನಡೆಸಿದೆ ಎನ್ನುವಂಥದ್ದು ಜನರಲ್ಲಿರುವಂಥ ಅನುಮಾನಗಳು. ಹಾಗಾಗಿ ನೀವು ಅವರಿಗೆ ಆ ರೀತಿ 107 ಜಾತಿಗಳಿಗೆ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಯಾವ ಹಿಂದೂ ಉಪಜಾತಿಗಳಿಗೆ ನೀವು ಹೊಸ ನಾಮಕರಣವನ್ನು ಮಾಡಿದಿರಿ, ಇದನ್ನು ಕೈ ಬಿಡಬೇಕು, ಇದನ್ನು ಪಟ್ಟಿನಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಕೋಡ್ ನಂಬರ್ಗಳನ್ನು ತೆಗಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಮೂರನೇದು, ಸಮೀಕ್ಷೆಗಳನ್ನು ಏನು ನೀವು ಮಾಡಲಿಕ್ಕೆ ಹೊರಟಿದ್ದೀರಿ, ಇದಕ್ಕೆ ಅಕ್ನಾಲಜ್ಮೆಂಟ್ ಅಂದರೆ ಸ್ವೀಕೃತಿ ಪತ್ರವನ್ನು ಕಡ್ಡಾಯವಾಗಿ ಕೊಡಬೇಕು. ಯಾವ ಮನೆಗಳಿಗೆ ನೀವು ಹೋಗಿ ವರದಿಯನ್ನು ಸಮೀಕ್ಷೆಯನ್ನು ಮಾಡ್ತೀರಿ, ಆ ಮನೆಯ ಯಜಮಾನಿಗೂ ಕೂಡ ಸಮೀಕ್ಷೆ ಮಾಡಿದವರು ಏನು ಸಮೀಕ್ಷೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಬೇಕು. ಸೆಲ್ಫ್ ಡಿಕ್ಲರೇಷನ್ ಏನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಆ ಮನೆಯವರಿಗೂ ಕೂಡ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸ್ವೀಕೃತ ಪತ್ರವನ್ನು ಎಲ್ಲ ಮನೆಗಳಿಗೂ ಕೂಡ ಕಡ್ಡಾಯವಾಗಿ ಕೊಟ್ಟರೆ ಇದು ಸರಿಯಾದ ಕ್ರಮ ಅಂತೇಳಿ ನಮ್ಗೆ ಅನಿಸುತ್ತೆ ಅಂತ ಅನ್ನೋದನ್ನು ನಮ್ಮ ಅಭಿಪ್ರಾಯಗಳನ್ನು ಅವ್ರಿಗೆ ಹೇಳಿದ್ವಿ. ಇನ್ನು ಕೊನೆಯದು, ನಾವು ಅವರಿಗೆ ಕನ್ವಿನ್ಸ್ ಮಾಡಿರುವಂಥದ್ದು 1400 ಪಟ್ಟಿಗಳನ್ನು ಕನ್ನಡದ ವ್ಯಾಕರಣ ಮಾಲೆಯ ಪ್ರಕಾರ ಅವರು ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳಿರೋದೇನು ಅಂತಂದರೆ, ಪ್ರವರ್ಗ ಪ್ರಕಾರನೇ ಇದನ್ನು ಮಾಡಿ. 1400 ಜಾತಿಗಳು ಯಾವ ಪ್ರವರ್ಗದಲ್ಲಿದೆ ಅಂತೇಳಿ ತುಂಬ ಜನರಿಗೆ ಗೊತ್ತಿಲ್ಲ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಏನು ನಮ್ಮದು ಸರ್ಕಾರದ ನಿಯಮಾವಳಿಗಳಿದೆ, ಅದರಲ್ಲೇ ವರ್ಣಮಾಲೆಯ ಪ್ರಕಾರನೇ ಮಾಡಿದರೆ ಯಾರ್ಯಾರು ಯಾವ್ಯಾವ ಪ್ರವರ್ಗದಲ್ಲಿ ಬರುತ್ತೆ ಎನ್ನುವಂಥದ್ದು ಕರ್ನಾಟಕದ ಜನರಿಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನು ಹೋಲ್ಸೇಲ್ ಮಾಡೋದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಎಲ್ಲದನ್ನು ಕೂಡ ಶಾಂತವಾಗಿ ಕೇಳಿಸ್ಕೊಂಡಿದ್ದಾರೆ. ನಂತರ 15 ದಿನದಲ್ಲಿ ಮಾಡ್ತೀವಿ ಎನ್ನುವಂಥ ಹಠಮಾರಿತನವನ್ನು ಅವ್ರ ಮುಂದೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಇದನ್ನು ಯಾವುದೋ ತರಾತುರಿಯಲ್ಲಿ ಮಾಡಿ ಇನ್ನೊಂದು ವರದಿ ತಿರಸ್ಕಾರ ಆಗಬದಂತೆ ಇದನ್ನು ನೋಡ್ಕೊಳ್ಬೇಕು. ನಿಮ್ಮ ಅಧ್ಯಕ್ಷತೆಯ ವರದಿ ಕರ್ನಾಟಕಕ್ಕೊಂದು ದಿಕ್ಸೂಚಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ಮನವಿ ಮಾಡಿದ್ದೇವೆ. ಮತ್ತು ಈ ಸಮೀಕ್ಷೆಗಳೇ ಕರ್ನಾಟಕದ ಮುಂದಿನ ಸರ್ಕಾರಗಳ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಲಿಕ್ಕೆ ಬೇಕಾದಂಥ ಒಂದು ಭೂಮಿಕೆ ಇದು. ಹಾಗಾಗಿ ಇದನ್ನು ತರಾತುರಿಯಲ್ಲಿ ಮಾಡದೆ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಸರಿಯಾಗಿ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿ ಸಮಯವನ್ನು ತೆಗೆದುಕೊಂಡು ಮಾಡಬೇಕು. ಮಳೆಗಾಲದಲ್ಲಿ ದಸರಾ ಹಬ್ಬದ ಸಂದರ್ಭದಲ್ಲಿ
ತರಾತುರಿಯಲ್ಲಿ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣದ ನಂತರ ಈಗ ಬೋವಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇದೇ ರೀತಿಯಾದಂಥ ಕಮಿಷನ್ ಹಗರಣ ನಡೆದಿದೆ ಎನ್ನುವಂಥದ್ದು ಜಗಜ್ಜಾಹೀರಾಗಿದೆ. ನಾವು ಮೊದಲಿಂದನೂ ಕೂಡ ಇದನ್ನೊಂದು 60% ಸರ್ಕಾರ ಅಂತ ಹೇಳ್ತಾ ಇದ್ವಿ. ಇವತ್ತು ಬೋವಿಯ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನು ನೋಡಿದಾಗ ಇದು 60%ಗಿಂತ ಮೀರಿದೆ ಅಂತ ನಮಗೆ ಗೊತ್ತಾಗ್ತಿದೆ. ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದರ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಸರ್ಕಾರ ಇದರಿಂದ ನುಣುಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬರು ಅಧ್ಯಕ್ಷರು ನಡೆಸಿದ್ದಾರೆ ಅಂತೇಳಿ ಇದನ್ನು ಅಧ್ಯಕ್ಷರಿಗೆ ಪಟ್ಟ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸರ್ಕಾರವೇ ಹೊಣೆ. ಮುಖ್ಯಮಂತ್ರಿಗಳು ಎಲ್ಲದೂ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ಯಾವುದು ನನಗೆ ಗೊತ್ತಿಲ್ಲ ಅಂತೇಳಿ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಮಂತ್ರಿಗಳು ಇದರ ಹೊಣೆಯನ್ನು ಹೊರಬೇಕು. ಮತ್ತು ಇದು ಕೇವಲ ಬೋವಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ. ಮೊದಲನೇದು ವಾಲ್ಮೀಕಿ ನಿಗಮ ಆಯಿತು, ಈಗ ಬೋವಿ ಅಭಿವೃದ್ಧಿ ನಿಗಮ. ಇಡೀ ಸರ್ಕಾರ 60% ಕಮಿಷನ್ನಲ್ಲಿ ಇವತ್ತು ತೊಡಗಿದೆ. ಎಲ್ಲ ಇಲಾಖೆಗಳು 60% ಹಗರಣದಲ್ಲಿ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಸರ್ಕಾರ ಇದರ ನೈತಿಕ ಹೊಣೆಯನ್ನು ಹೊರಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ.